ಅಲ್ಲಿ ಹೋದ್ರೆ ಚೆನ್ನಾಗಿ ಬರ್ತೇನೆ ಅಂತ ಅಲ್ಲ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ AIKKMS ವತಿಯಿಂದ ಬಳ್ಳಾರಿ ತಾಲೂಕಿನ ಬ್ಯಾಲ್ಚಿಂತೆ ಗ್ರಾಮದಲ್ಲಿ ಇಂದು ಸಂಜೆ ನಾವು AIKKM ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಬ್ಯಾಲ್ಚಿಂತೆ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಬಳ್ಳಾರಿ ತಾಲೂಕಿನ ಬ್ಯಾಲೆಚಿಂತೆ ಗ್ರಾಮದಲ್ಲಿ AIKKMS ರೈತ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮಾತನಾಡುತ್ತಾ, ರೈತರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ರೈತ ಸಂಘಟನೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ರೈತರ ಎಲ್ಲಾ ಬೆಳೆಗೆ ಬೆಂಬಲ ಬೆಲೆ, ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ರೈತ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ಹಾಗೂ ಕೂಲಿಯನ್ನು ನೀಡಬೇಕು. ಭತ್ತದ ಖರೀದಿ ಕೇಂದ್ರವನ್ನು ಬೆಳೆ ಬರುವ ಮುನ್ನವೇ ತೆರೆಯಬೇಕು ಎಂದು ಆಗ್ರಹಿಸಿದರು. ಬಳ್ಳಾರಿ ತಾಲೂಕಿನ ಬ್ಯಾಲ್ಚಿಂತೆ ಗ್ರಾಮದಲ್ಲಿ ಇಂದು ಸಂಜೆ ನಾವು AIKKM ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಬ್ಯಾಲ್ಚಿಂತೆ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಹಳ್ಳಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಆಮೇಲೆ ಇಲ್ಲಿ ಅಗ್ರಿ ಪರಂಪು ಭೂಮಿಯಲ್ಲಿ ಸಾಗುವಳಿ ಮಾಡೋಂಥ ರೈತರಿದ್ದಾರೆ, ಅವರಿಗೆ ಪಟ್ಟ ಕೊಡಬೇಕು. ಆಮೇಲೆ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ಕೊಡಬೇಕು, ಕೂಲಿನೂ ಸರಿ ಹಾಕ್ಬೇಕಂತ ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ನೂರಾರು ರೈತರು ಇವತ್ತು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ರೈತರೆಲ್ಲ ಮೆಂಬರ್ಶಿಪ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಏಪ್ರಿಲಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಕೊಡ್ತಾರೆ, ಅಲ್ಲಿ ಸರಿಯಾಗಿ ಕೆಲಸ ಕೊಟ್ಟಿಲ್ಲ ಅಂದರೆ ಮುಂದಿನ ಹೋರಾಟ ಮಾಡ್ತೀವಿ. ಆಮೇಲೆ ಭತ್ತ ಇಲ್ಲಿ ಜಾಸ್ತಿ ಬೆಳೆ ಬೆಳೀತಾರೆ, ಭತ್ತ ಬೆಳೆಗಾರದು ಒಂದು ಸಂಘನೂ ಮಾಡ್ತಾ ಇದೀವಿ. ಮುಂದಿನ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಕೊಡಿ ಭತ್ತಕ್ಕೆ. ಆಮೇಲೆ ಬೀಜ ಗೊಬ್ಬರ ಸಬ್ಸಿಡಿ ದರ ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತೀವಿ. ಒಟ್ಟಾರೆಯಾಗಿ ರೈತರ ಜ್ವಲಂತ ಸಮಸ್ಯೆ ವಿರುದ್ಧ AIKKMS ಹೋರಾಟ ಕಟ್ತಾ ಇದೀವಿ. ಈ ಒಂದು ಅಭಿಯಾನ ಮೆಂಬರ್ಶಿಪ್ಪು, ಈ ಅಭಿಯಾನ ಒಂದು ಹೋರಾಟಕ್ಕೆ ಒಂದು ನಾಂದಿ ಆಗಬೇಕು. AIKKMS ಸದಸ್ಯರಾಗಿರ್ತಕ್ಕಂಥ ಎಲ್ಲ ಬ್ಯಾಲ್ಚಿಂತೆ ಗ್ರಾಮದ ಎಲ್ಲ ರೈತರಿಗೆ ನಾವು ಧನ್ಯವಾದ ಹೇಳ್ತಾ ಮುಂದಿನ ಕಾರ್ಯಕ್ರಮ ಚಟುವಟಿಕೆ ಭಾಗವಹಿಸಬೇಕು. AIKKMS ಗಟ್ಟಿಯಾಗಿ ಕಟ್ಟಬೇಕು, ಬಲಿಷ್ಠವಾಗಿ ಕಟ್ಟಬೇಕು AIKKMS ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಮುಂದಿನ ನಡೆಯುವಂಥ ಬಳ್ಳಾರಿಯಲ್ಲಿ ಹೋರಾಟಕ್ಕೆ ಎಲ್ಲ ಬ್ಯಾಲ್ಚಿಂತೆ ಗ್ರಾಮದ ರೈತರು ಬರಬೇಕಂತ ಕೇಳಿದಾಗ ಎಲ್ಲ ರೈತರು ಒಕ್ಕಲಿನಿಂದ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕ್ಕೆ, ರೈತರ ಪರವಾಗಿ ಹೋರಾಟ ಮಾಡೋಕ್ಕೆ ನಾವು ಬರ್ತೀವಿ ಅಂತೇಳಿ ಎಲ್ಲ ಬ್ಯಾಲ್ಚಿಂತೆ ಗ್ರಾಮದ ರೈತರು ಹೇಳಿದ್ದಾರೆ. ಅವರಿಗೆ ನಮ್ಮೆಲ್ಲ ರೈತ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ತಾ ಇವತ್ತಿನ ಅಭಿಯಾನ ಯಶಸ್ವಿ ಆಗಿದೆ. ಇದು ಮುಂದಿನ ಕೂಡ ಇವತ್ತೊಂದು 100 ಜನ ಆಗಿದ್ದಾರೆ. ಮತ್ತೆ ಇನ್ನೊಂದಿನ ಡೇಟ್ ಫಿಕ್ಸ್ ಮಾಡಿ ಮತ್ತೆ ಇಲ್ಲಿ ರೈತರೆಲ್ಲ ನಾವು ಮೆಂಬರ್ಶಿಪ್ ಮಾಡ್ಸಕ್ಕೆ ನಾವೆಲ್ಲ ಮುಂದಾಗ್ತೀವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ರುದ್ರಯ್ಯ ಹಾಗೂ ಗ್ರಾಮ ಘಟಕದ ಸದಸ್ಯರಾದ ಸಂದೀಪ್, ವಿಜಯಕುಮಾರ್, ವೀರಭದ್ರ ಉಪಸ್ಥಿತರಿದ್ದು 200ಕ್ಕೂ ಹೆಚ್ಚು ರೈತರು ಈ ಸಂದರ್ಭದಲ್ಲಿ ಸದಸ್ಯತ್ವ ಸ್ವೀಕಾರ ಮಾಡಿದರು.